ಫ್ರೆಂಡ್ಸ್ ವೆಲ್ಕಮ್ ಟು ದಿ ಚಾನಲ್. ನಾನು ಇವತ್ತು ತುಪ್ಪನ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನು ಇಲ್ಲಿ ಬೆಣ್ಣೆನ ತಗೊಂಡಿದ್ದೀನಿ. ಈಗ ತಗೊಂಡು ಒಂದು ಪಾತ್ರೆಗೆ ಹಾಕೋತೀನಿ. ಪಾತ್ರೆಗೆ ಹಾಕೊಂಡು ನೀರಿನಿಂದ ಚೆನ್ನಾಗಿ ಒಂದು 2 ಸರಿ ವಾಶ್ ಮಾಡ್ಕೊತೀನಿ. ಈಗ 2 ಸರಿ ವಾಶ್ ಮಾಡಿದ್ದೀನಿ. ಈಗ ಸ್ಟವ್ ಮೇಲೆ ಇಡೋಣ. ನಾನು ಈಗ ತುಪ್ಪನ ಲೋ ಫ್ಲೇಮ್ ಅಲ್ಲಿ ಇಟ್ಕೊಂಡು ಕಾಯಿಸ್ತಾ ಇದ್ದೀನಿ. ಈಗ ಲೋ ಫ್ಲೇಮ್ ಅಲ್ಲಿ ಇರಬೇಕು, ಯಾಕಂದ್ರೆ ತುಪ್ಪ ಕಾಯಿಲಿಕ್ಕೆ ಟೈಮ್ ತಗೊಳುತ್ತೆ, ಅದಕ್ಕೋಸ್ಕರ. ನನಗೆ ಒಂದು ಬೌಲ್ ತಗೊಂಡಿದ್ದೀನಿ. ಈ ಬೌಲ್ ಒಳಗೆ ಒಂದು ಸ್ವಲ್ಪ ಮಜ್ಜಿಗೆ ಹಾಕ್ತೀನಿ. ನೋಡಿ ಈಗ ನಾನು ಮಜ್ಜಿಗೆ ಹಾಕಿದ್ದೀನಿ. ಮಜ್ಜಿಗೆ ಹಾಕಿದ್ದೀನಿ. ಇದರೊಳಗೆ ಒಂದು 4 ಕರಿಬೇವು ಸೊಪ್ಪು ಹಾಕಿ ನೆನೆ ಹಾಕಿದ್ದೀನಿ. ನೋಡಿ 2 ನೋಡಿ ಈಗ ಆಲ್ಮೋಸ್ಟ್ ಆಗಿದೆ. ಇದರೊಳಗೆ ನಾವು ನೆನೆ ಹಾಕಿಟ್ಕೊಂಡಿದ್ದಂತ ಕರಿಬೇವನ್ನ ಹಾಕೋಣ. ಹಾಕಿ ಜಸ್ಟ್ 1 ಸೆಕೆಂಡ್ ಇದ್ರೆ ಸಾಕು. ಈಗ ಸ್ಟವ್ನ ಆಫ್ ಮಾಡ್ಕೊಳ್ಳೋಣ. ನೋಡಿ ಈಗ ತುಪ್ಪ ಕಾಯಿಸ್ಕೊಂಡು ಇಟ್ಕೊಂಡಿದ್ದೀವಲ್ಲ, ತುಪ್ಪನ ಒಂದು ಬಾಕ್ಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ತಿನ್ಬೋದು, ತುಂಬಾನೇ ರುಚಿಯಾಗಿರುತ್ತೆ. ಅದಕ್ಕೆ ಇದರಲ್ಲಿ ಹಾಕ್ತಾ ಇದ್ದೀವಿ. ತುಪ್ಪ ಹಾಕೊಂಡು ಅದು ಸಿಕ್ಕಿದಾಗ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು ನೀವು, ತುಪ್ಪ ಕಾಯ್ದಾಗಿದೆ. ತುಂಬಾ ಘಮ ಅಂತ ಬರ್ತಿದೆ. ಇದನ್ನ ಬಿಸಿ ಬಿಸಿ ಮುದ್ದೆ ಜೊತೆ ಸಾಂಬಾರ್ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ನಿಮ್ಗೆ ಸಹ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬೈ. ಸಿ ಯು ನೆಕ್ಸ್ಟ್ ವಿಡಿಯೋ.